ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ನಿಂತ ಗಡಿಯಾರ ಇದ್ದರೆ ಯಾಕೆ ಆಪತ್ತು ಮತ್ತು ಅದರ ಪರಿಣಾಮವನ್ನು ತಿಳ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಇರುವ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಮಹತ್ವವಿದೆ. ಅದರಲ್ಲೂ ಗಡಿಯಾರವು ಸಮಯವನ್ನು ಸೂಚಿಸೋದಷ್ಟೇ ಅಲ್ಲ, ಜೀವನದ ಚಲನೆಯನ್ನು ಮತ್ತು ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಾಸ್ತುಶಾಸ್ತ್ರ ಹಾಗೂ ಆಧ್ಯಾತ್ಮಿಕ ನಂಬಿಕೆಗಳು ಹೇಳುತ್ತವೆ. ಮನೆಯಲ್ಲಿ ಗಡಿಯಾರವು ಪದೇ ಪದೇ ನಿಂತಿದ್ದರೆ ಅಥವಾ ಸಂಪೂರ್ಣವಾಗಿ ಕೆಟ್ಟು ಗೋಡೆಯ ಮೇಲೆ ಹಾಕಿಟ್ಟಿದ್ದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಯಾಕಂದರೆ ನಿಂತ ಗಡಿಯಾರ ನಿಂತ ಸಮಯದ ಸಂಕೇತವಾಗಿದ್ದು ಮನೆಯ ಅಭಿವೃದ್ಧಿ ಮತ್ತು ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗಬಹುದು ಎಂಬ ನಂಬಿಕೆ ಇದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ನಿಂತ ಗಡಿಯಾರವು ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿಯ ಹರಿವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತೆ. ಇದರಿಂದ ಕುಟುಂಬದ ಸದಸ್ಯರ ಕೆಲಸಗಳಲ್ಲಿ ವಿಳಂಬ, ಮಾನಸಿಕ ಒತ್ತಡ, ನಿರಾಸಕ್ತಿ ಮತ್ತು ಅವಕಾಶಗಳು ಕೈತಪ್ಪುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಎಂದು ಹಿರಿಯರು ನಂಬುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ವಿಶೇಷವಾಗಿ ಹಾಲ್ ಅಥವಾ ಮುಖ್ಯ ಕೋಣೆಯಲ್ಲಿ ನಿಂತಿರುವ ಗಡಿಯಾರವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ. ಅದು ಮನೆಯ ಉತ್ಸಾಹವನ್ನು ಕುಗ್ಗಿಸುತ್ತೆ ಎನ್ನಲಾಗುತ್ತೆ. ಆದ್ದರಿಂದ ಗಡಿಯಾರ ಕೆಟ್ಟು ನಿಂತಿದ್ದರೆ ಕೂಡಲೇ ಬ್ಯಾಟರಿ ಬದಲಾಯಿಸಿ ಸರಿಪಡಿಸಬೇಕು ಅಥವಾ ಹೊಸ ಗಡಿಯಾರವನ್ನೇ ಬಳಸಬೇಕು. ಇನ್ನೊಂದು ನಂಬಿಕೆಯ ಪ್ರಕಾರ ಮನೆಯಲ್ಲಿ ಮೃತರಾದ ವ್ಯಕ್ತಿಯ ಸಮಯದಲ್ಲಿ ನಿಂತ ಗಡಿಯಾರವನ್ನು ಹಾಗೆಯೇ ಉಳಿಸಿಕೊಳ್ಳುವುದು ಶುಭವಲ್ಲ ಎಂದು ಹೇಳುತ್ತಾರೆ. ಅಂತಹ ಗಡಿಯಾರವನ್ನು ಸರಿಪಡಿಸಿ ಬಳಸೋದು ಅಥವಾ ಗೌರವಪೂರ್ವಕವಾಗಿ ತೆಗೆದುಹಾಕೋದೇ ಉತ್ತಮ. ಆದರೆ ಗಮನಿಸಿ, ಇವೆಲ್ಲವೂ ಆಧ್ಯಾತ್ಮಿಕ ಮತ್ತು ವಾಸ್ತು ನಂಬಿಕೆಗಳಾಗಿವೆ. ಜೀವನದಲ್ಲಿ ಯಶಸ್ಸು ಅಥವಾ ವಿಫಲತೆಗೆ ಮುಖ್ಯ ಕಾರಣ ನಮ್ಮ ಪರಿಶ್ರಮ, ನಿರ್ಧಾರಗಳು ಮತ್ತು ನಡೆನುಡಿಗಳೇ ಆಗಿವೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯಾವುದಾದರೂ ಗಡಿಯಾರ ನಿಂತಿದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಮಯವನ್ನು ಗೌರವಿಸಿ, ಗಡಿಯಾರವನ್ನು ಚಾಲ್ತಿಯಲ್ಲಿಡಿ. ಸಮಯದೊಂದಿಗೆ ಸಾಗುವವರನ್ನ ಯಶಸ್ಸು ಖಂಡಿತವಾಗಿ ಹುಡುಕಿಕೊಂಡು ಬರುತ್ತೆ. ನಿಂತ ಗಡಿಯಾರ ಸಮಯವನ್ನು ತೋರಿಸದು, ಆದರೆ ಸಮಯದ ಮಹತ್ವವನ್ನು ನೆನಪಿಸುತ್ತೆ. ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.